ಈಗಾಗಲೇ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರೇ, ನಾವು ನಾಗೇಂದ್ರ ಅವರ ವಿಚಾರವಾಗಿ ನಿಮಿಷ ಮಾಡಿಕೊಟ್ಟಿದ್ದೀರಿ. ಒಂದ್ ನಿಮಿಷ ಕೋರ್ಟ್ ಬಾಲಿಂದ ಕಾಂಗ್ರೆಸ್ ಕೋರ್ಟ್ ಕಾಂಗ್ರೆಸ್ ಕೋರ್ಟ್ ಅವ್ರ ತೀರ್ಮಾನ ತಗೊಂಡ್ರೆ ಅಧಿವೇಶನ ಆರಾಮ್ಸೆ ನಡೀತದೆ. ಬೇರೆ ಬೇರೆ ಚರ್ಚೆಗೂ ನಾವು ರೆಡಿ ಇದ್ದೀರಿ, ಮಾಡಬೇಕು. ಇಲ್ಲಿ ನಾವು ಯಾಕೆ ಅವ್ರ ಮೇಲೆ ಕ್ಲೈಮ್ ಮಾಡ್ತಾ ಇದ್ದೀವಿ? ನಿಯಮಾವಳಿ ಮೇಲೆ ನಡೆಯುನು ಅಲ್ಲ, ನೀವು ಅದನ್ನ ನಾವು ಸದನಕ್ಕೆ ಶೋಭೆ ತರುವಂಗ ಇರೋನು. ಇವೆಲ್ಲ ರೂಲ್ಸ್ ಬಿಟ್ಟು ರೂಲ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ಅಕ್ಕಪಟ್ಟಿಯನ್ನು ತೆಗೀರಿ. ರೂಲ್ ಬಿಟ್ ಮಾಡಿರೋರು ಅವರು ಇಲ್ಲ ಅಲ್ಲ, ಅಕೌಂಟ್ ಅಲ್ಲಿ ಅವ್ರ ಅಕೌಂಟ್ಗೆ 1,20,00,000 ಹೋಗಿದೆ. ಅದು ಚರ್ಚೆ ಮಾಡೋಣ ಅಂದ್ರೆ 1,20,00,000 ಅವ್ರ ಅಕೌಂಟ್ಗೆ ಡೈರೆಕ್ಟ್ ಆಗಿ ನೋಟಿಸ್ ಕೊಡ್ರಿ, ಸಂಪೂರ್ಣವಾಗಿ ಚರ್ಚೆ ಮಾಡ್ರಿ. ನೋಡಿ ಸರ್, ಅಕೌಂಟ್ಗೆ ಹೋಗೈತೆ ಒಟ್ಟು 89 ದಯವಿಟ್ಟು ತೆಗೀರಿ. ಹಗರಣ ಕೋಟಿ ಹಗರಣ ಪ್ರತಿಭಟನೆ ಮಾಡಿರಿ. 600 ಅಕೌಂಟ್ ವಿಚಾರಗಳು 600 ಅಕೌಂಟ್ ಚರ್ಚೆ 600 ಅಕೌಂಟ್ ಆಗಿದೆ. 600 ಅಕೌಂಟ್ ಅಲ್ಲಿ ಅದರಲ್ಲಿ 15 ಲಕ್ಷ ನೋಟಿಸ್ ಕೊಟ್ಟು ಬೇನಾಮಿ ಕಾರುಗಳು, ಬೇನಾಮಿ ಮನೆ ಎಲ್ಲ ಚರ್ಚೆ ಅದರಿಂದ ಆರೋಪಗಳು ಸರ್ಕಾರದ ಹಣ ದಯವಿಟ್ಟು ಹೆಂಗೆ 600 ಬಾಹಿರವಾಗಿ ಹೆಂಗೆ 600 ಅಕೌಂಟ್ ಉತ್ತರ ಕೊಡೋದು 600 ಅಕೌಂಟ್ ಹೋಗೈತೆ. ಇದು ಸರ್ಕಾರದ ಹಣ ಹೆಂಗ್ ಹೋಗ್ತದೆ? ಸದಸ್ಯರ ಹಕ್ಕು ಚ್ಯುತಿ ಆಗ್ತಾ ಇದೆ. ಆಗ್ಲಿ ದಯವಿಟ್ಟು ಏನ್ ಬೇಕೋ ಮಾಡಿ. ಆರೋಪ ಮಾಡೋದು ನಿಯಮ ಅವ್ರಿಗೆ ಚರ್ಚೆ ಆಗ್ಬೇಕು ಅಂತ ಕಾರ್ಯದರ್ಶಿಗೆ ನಿಮ್ಗೆ ಚರ್ಚೆ ಆಗ್ಬೇಕು ಅಂತ ವಿಷಯಗಳು ಕಡತಕ್ಕೆ ಚರ್ಚೆ ಮಾಡ್ಬೇಕು ಅಂತ ವ್ಯಕ್ತಿಗೆ ಮಂತ್ರಿ ನಿನ್ನೆ ಪ್ರತಿಭಟನೆ ಮಾಡಿದ್ರೆ ಒಳ್ಳೇದು. ರೂಲ್ ಹೋಗ್ಬೇಡ್ರಿ. ವಿರೋಧ ಪಕ್ಷದ ನಾಯಕರೇ, ವಿರೋಧ ಪಕ್ಷದ ನಾಯಕರೇ, ನಾಗೇಂದ್ರನ್ನ ವಜಾ ಮಾಡಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಆಡಳಿತ ಪಕ್ಷದ ಸದಸ್ಯರು ನಮ್ಮ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ. ಅವರ ಕ್ಷೇತ್ರದ ಸಮಸ್ಯೆಗಳು, ಜನಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು. ಅದರ ಸಲುವಾಗಿ ನಾವು ಅಧಿವೇಶನ ನಮ್ಮ ಸದಸ್ಯರು ಮಂತ್ರಿ ಮಾಡಿಕೊಂಡು ಅವಕಾಶ ಮಾಡಿಕೊಂಡು ವಜಾ ಮಾಡಿ ಇದ್ದಾರೆ. ನಾನು ನಾಗೇಂದ್ರನ ವಜಾ ಮಾಡಿ, ದಯವಿಟ್ಟು ನಾಗೇಂದ್ರನ ವಜಾ ಮಾಡಿ, ಬರದ ಬಗ್ಗೆ ಚರ್ಚೆ, ನಾಗೇಂದ್ರನ ವಜಾ ಮಾಡಿ, ವಿಷಯಗಳ ಬಗ್ಗೆ ಚರ್ಚೆ, ನಾಗೇಂದ್ರನ ವಜಾ ಮಾಡಿ ನಡೀಬೇಕು. ಇವರ ರಾಜಕೀಯ ದುಂಡಾವರ್ತನೆಗೆ ಸದನವನ್ನ ಬಲಿ ಕೊಡಬೇಕು. ನಾಗೇಂದ್ರನ ವಜಾ ಮಾಡಿ. ರಾಜ್ಯದ ಅಭಿವೃದ್ಧಿ ರಾಹುಲ್ ಗಾಂಧಿ ಮನೆಗೋಯ್ತು. ಇವರ ರಾಜಕೀಯ ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ಹಲೋ, ರಾಹುಲ್ ಗಾಂಧಿ ಮನೆಗೋಯ್ತು. ಮೇಡಮ್, ಮಾನ್ಯ ಅಧ್ಯಕ್ಷರು, ರಾಹುಲ್ ಗಾಂಧಿ ಮನೆಗೋಯ್ತು. ಈ ರೀತಿ ಮಾತಾಡೋದು ಇದೆಲ್ಲ ರಾಹುಲ್ ಗಾಂಧಿ ಮನೆಗೋಯ್ತು. ತಮ್ಮ ಅಧಿಕಾರಿಗಳಿಗೆ ತಾವು ಸೂಚನೆ. ರಾಹುಲ್ ಗಾಂಧಿ ಮನೆಗೋಯ್ತು. ಕಾನೂನು ಬಾಹಿರ ವಿಷಯಗಳು ರಾಹುಲ್ ಗಾಂಧಿ ಮನೆಗೋಯ್ತು. ನಿಮ್ಮ ಅಧಿಕಾರಿಗಳು ಎಲ್ಲ ಬರ್ಕೊತಾ ಇದ್ದಾರೆ. ರಾಹುಲ್ ಗಾಂಧಿ ಮನೆಗೋಯ್ತು. ಕಾನೂನು ಬಾಹಿರ ಇದು. ರಾಹುಲ್ ಗಾಂಧಿ ಮನೆಗೋಯ್ತು. ಬಾಹಿರ ಕಡತಕ್ಕೆ ರಾಹುಲ್ ಗಾಂಧಿ ಮನೆಗೋಯ್ತು. ದಯವಿಟ್ಟು ತಾವು ತಮ್ಮ ಅಧಿಕಾರಿಗಳಿಗೆ ಸೂಚನೆ. ರಾಹುಲ್ ಗಾಂಧಿ ಮನೆಗೋಯ್ತು. ಚರ್ಚೆ ಮಾಡಿ. ರಾಹುಲ್ ಗಾಂಧಿ ಮನೆಗೋಯ್ತು. ವಜಾ ಮಾಡಿ, ನಾಗೇಂದ್ರನ ವಜಾ ಮಾಡಿ, ಜನಗಳ ಆಸೆ ನಾಗೇಂದ್ರನ ವಜಾ ಮಾಡಿ. ಈ ಸದನವನ್ನ ಬಲಿ ಕೊಡ್ತಾ ಇದ್ದಾರೆ ಇವರು. ಇದಕ್ಕೆ ರಾಹುಲ್ ಗಾಂಧಿ ಮನೆಗೋಯ್ತು. ಜನಗಳ ಸಮಸ್ಯೆ ಚರ್ಚೆ. ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ನಾಗೇಂದ್ರನ ವಜಾ ಮಾಡಿ, ನಾಗೇಂದ್ರನ ವಜಾ ಮಾಡಿ. ನೋಡಿ, ಸಿಬಿಐ ಚಾರ್ಜ್ ಶೀಟ್ ಇದು. ಧಿಕ್ಕಾರ, 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 ಧಿಕ್ಕಾರ. ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮನೆಗೋಯ್ತು. ಸನ್ಮಾನ್ಯ ಸದಸ್ಯರೇ, ಮನೆಗೋಯ್ತು.
ಈಗಾಗಲೇ ರಾಹುಲ್ ಗಾಂಧಿ ಮನೆಗೋಯ್ತು. ಬಹಳಷ್ಟು ಮಾನ್ಯ ಅಧ್ಯಕ್ಷರೇ, ರಾಹುಲ್ ಗಾಂಧಿ ಮನೆಗೋಯ್ತು. ಒಂದು ನಿಮಿಷ ರಾಹುಲ್ ಗಾಂಧಿ ಮನೆಗೋಯ್ತು. ಹೇಳೈತೆ ಕಟ್ಟಕ್ಕೆ ಹೋಗಲ್ಲ. ನಾವು ಉತ್ತರ ಕೊಡಕ್ಕೆ ರೆಡಿ ಇದೀವಿ. ಪ್ರಶ್ನೆ ಕೇಳಕ್ಕೆ ಯಾಕೆ ಹಿಂದೆ ಧಿಕ್ಕಾರ 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 ಧಿಕ್ಕಾರ. ಆಯ್ತು, ಈಗ ಧಿಕ್ಕಾರ, ನಾವು ಸಾಕಷ್ಟು ಸರಿ ಅವ್ರಿಗೆ ಮನವಿ ಮಾಡಿಕೊಂಡ್ವಿ. ದಯವಿಟ್ಟು ಸದನ ನಡೆಸಿರಿ. ನಿಮ್ಮ ಮನವಿಗೆ ಬಹಳಷ್ಟು ಗೌರವ ಕೊಡ್ತಾ ಇದ್ದೀರಿ. ಬಹಳಷ್ಟು ಶಾಸಕರು ಒತ್ತಡ ಇದೆ. ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಸದನಕ್ಕೆ ಬಂದಿದ್ದಾರೆ. ಸದನ ನಡೆಯಕ್ಕೆ ಏನಾದರೂ ಒಂದು ಸಂದೇಶ ಜನತೆಗೆ ಹೋಗ್ಬೇಕನ್ನೋ ಅವಕಾಶ ವಿಚಾರದಲ್ಲಿ ಮಾಡಿಕೊಡಿ. ಬಂದಿದ್ದಾರೆ. ದಯವಿಟ್ಟು ಸದನ ನಡೆಸಿರಿ. ಸದನ ನಡೆಸಿ. ನಾಗೇಂದ್ರ ಒಬ್ಬ ಏನು ಸದನ ನಡೆಯಲ್ಲ. ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ. ಇದ್ದೀವಿ. ವ್ಯಕ್ತಿ ಮುಖ್ಯ ಅಲ್ಲ. ಸದನ ಮುಖ್ಯ ಇಲ್ಲಿ. ನೀರಿನ ತೊಂದರೆ ಬಗ್ಗೆ ಸದನ ನಡೆಸಬೇಡಿ ನೀವು. ವ್ಯಕ್ತಿಗಲ್ಲ ಸದನ ಇದು. ವ್ಯಕ್ತಿಗಲ್ಲ ಸದನ ನಡೆಸ್ತಾ ಇರೋದು ಅದಕ್ಕೆ ದಯವಿಟ್ಟು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.